ನಾನು ಹಸಿದಿದ್ದೆ, ನೀವು ನನಗೆ ಆಹಾರ ಕೊಡಲಿಲ್ಲ. ಬಾಯಾರಿದ್ದೆ, ಕುಡಿಯಲು ಕೊಡಲಿಲ್ಲ. ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ನೀಡಲಿಲ್ಲ. ಬಟ್ಟೆ ಬರೆ ಇಲ್ಲದಿದ್ದೆ, ನನಗೆ ಉಡಲು ಕೊಡಲಿಲ್ಲ. ರೋಗಿಯಾಗಿದ್ದೆ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಲಿಲ್ಲ. ಮತ್ತಾಯನು ಬರೆದಂಥ ಶುಭ ಸಂದೇಶ 25ನೇ ಅಧ್ಯಾಯ 41ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೇ, ಪ್ರತಿ ಬಾರಿ ನಾನು ದೇವಾಲಯಕ್ಕೆ ಹೋದಾಗ ನನ್ನ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೆ ದೇವಾಲಯದ ಹುಂಡಿಗೆ ಹಣ ಹಾಕುವುದಾಗಲಿ ಅಥವಾ ದೇವರಿಗೆ ಫಲ, ಪುಷ್ಪ, ಬೆಳ್ಳಿ, ಬಂಗಾರ, ವಸ್ತ್ರ, ವೈಢೂರ್ಯ, ಅಲಂಕಾರಗಳಾಗಲಿ, ದೇವಾಲಯದ ನವೀಕರಣ ಕಾರ್ಯಕ್ಕಾಗಲಿ ಅಥವಾ ದೇವಾಲಯ ಕಟ್ಟುವುದಕ್ಕಾಗಲಿ ಹಣವನ್ನು ನೀಡಲು ನನ್ನ ಮನಸ್ಸು ಹಾತೊರೆಯುತ್ತದೆ. ಆದರೆ ಅದೇ ದೇವಾಲಯದ ಬಾಗಿಲಿನಲ್ಲಿ ತುತ್ತು ಅನ್ನಕ್ಕಾಗಿ ಭಿಕ್ಷಾಟನೆ ಮಾಡುವ ಅಥವಾ ನನ್ನ ಬಳಿ ಸಹಾಯ ಕೇಳಿಕೊಂಡು ಬರುವವರಿಗೆ ಸಹಾಯ ಮಾಡಲು ನನ್ನ ಮನಸ್ಸು ನಿರಾಕರಿಸುತ್ತದೆ. ಈ ಕಾರಣಕ್ಕಾಗಿಯೇನೋ ಯೇಸು ಸ್ವಾಮಿ ಅಂದೇ ನುಡಿದಿದ್ದು, ಬಡಬಗ್ಗರಿಗೆ ನೀವು ಮಾಡುವಂತಹ ದಾನ, ಧರ್ಮ, ಸಹಾಯ ಅದು ದೇವರಿಗೆ ಮಾಡಿದಂತೆ ಎಂಬಂತೆ. ದೇವಾಲಯಗಳಿಗೆ 1000 ಲಕ್ಷ ದಾನ ಮಾಡುವಂಥ ಕೈಗಳು ಇನ್ನಾದರೂ ಯೇಸು ಸ್ವಾಮಿಯ ಈ ವಾಕ್ಯದಂತೆ ದೀನದಲಿತರಿಗೆ, ವಿಧವೆಯರಿಗೆ, ಬಡಬಗ್ಗರಿಗೆ ಸಹಾಯ ಮಾಡಲು ಮುಂದಾಗಲಿ ಎಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.